ಮೊದಲನೇದು ವಚನ ಸಂಖ್ಯೆ 172, ಇನ್ನೊಂದು 125. ಸೊ ಈ ಎರಡು ವಚನಗಳ ಆಯ್ಕೆ ಯಾಕೆ ನಾನು ತಗೊಂಡಿದ್ದೀನಿ ಅಂದರೆ, ಅಕ್ಕ ಮಹಾದೇವಿಯವರು ಬಸವ ಕಲ್ಯಾಣಕ್ಕೆ ಬಂದು ತಲುಪುವಂತಹ ಒಂದು ವೇಳೆಯಲ್ಲಿ, ಒಂದು ಸಮಯದಲ್ಲಿ ಎಷ್ಟೋ ಕಷ್ಟಗಳನ್ನು ಅವರು ಅನುಭವಿಸಿದರು ಮತ್ತು ಅದನ್ನು ಯಾವ ರೀತಿಯವರು ವ್ಯಕ್ತಪಡಿಸಿದರು. ಕಷ್ಟ ಅಂತ ಹೇಳಿಲ್ಲ. ಇನ್ನೊಂದೇನೆಂದರೆ, ಬಂದ ನಂತರ ಅನುಭವ ಮಟ್ಟಕ್ಕೆ ಬಂದ ನಂತರ, ಬಸವ ಕಲ್ಯಾಣಕ್ಕೆ ಬಂದ ನಂತರ ಅವರನ್ನು ಆ ಒಂದು ಕಲ್ಯಾಣದ ಜನರು, ಕಲ್ಯಾಣದ ಶರಣರು ಯಾವ ರೀತಿ ಸ್ವೀಕಾರ ಮಾಡಿದರು, ಯಾವ ರೀತಿ ಒಂದು ಸಪೋರ್ಟ್ ನೀಡಿದರು ಅನ್ನೋದನ್ನು ಆ ಒಂದು ವಚನದಲ್ಲಿ ಅವರು ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ, ಕಿಡಿಕಿಡಿ ಕೆದರಿದಡೆ ಹಸಿವು ಎಂಬೆನು, ಮುಗಿಲು ಹರಿದು ಬಿದ್ದಡೆ ಎನಗೆ ಮಜ್ಜನ ಕೆರೆದೆನೆಂಬನು, ಗಿರಿಮೇಲೆ ಬಿದ್ದಡೆ ಎನಗೆ ಪುಷ್ಟವೆಂಬೆನು, ಚನ್ನ ಮಲ್ಲಿಕಾರ್ಜುನಯ್ಯ ಶಿರಹರಿದು ಬಿದ್ದಡೆ ಪ್ರಾಣ ನಿಮಗರ್ಪಿತವೆಂಬೆನು. ವಚನ ಸಂಪುಟ 5. ಅಕ್ಕ ಮಹಾದೇವರ ಈ ಒಂದು ವಚನದ ಭಾವಾರ್ಥ ಏನಂದರೆ, ತಮ್ಮ ಈ ಒಂದು ವಚನದಲ್ಲಿ ತಮ್ಮಲ್ಲಿರುವ ತ್ಯಾಗ, ಭಕ್ತಿ, ಜ್ಞಾನ, ವೈರಾಗ್ಯ, ಧೈರ್ಯ, ಸಾಹಸವನ್ನು ಯಾವ ರೀತಿ ಅವರು ತೋರಿಸ್ತಾ ಇದ್ದಾರೆ ಅನ್ನೋದನ್ನು, ಆ ಶಿವನಿಗೆ ಯಾವ ರೀತಿ ಅರ್ಪಣೆ ಮಾಡ್ತಾ ಇದ್ದಾರೆ ಅನ್ನೋದ ಈ ಒಂದು ವಚನದಲ್ಲಿ ನಾವು ತಿಳ್ಕೊಬಹುದು. ಕಿಡಿಕಿಡಿ ಕೆದರಿದಡೆ ಹಸಿವು ತೃಷೆಯಾಡಗಿತ್ತೆನೆಂಬನು. ಇದರ ಅರ್ಥ ಅವ್ರು ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದರೆ, ಉಡುತಡಿಯಿಂದ ಕಲ್ಯಾಣಕ್ಕೆ ಅವರ ಏನು ಪ್ರಯಾಣ ಶುರು ಆಯಿತು, ಅವಾಗೇನೆಂದರೆ ಅವರಿಗೆ ಬಹಳಷ್ಟು ಸವಾಲುಗಳು ಎದುರಾಗ್ತವೆ. ಆ ಒಂದು ಸವಾಲನ್ನು ಅವರು ಯಾವ ರೀತಿ ಸ್ವೀಕಾರ ಮಾಡ್ತಾರೆ, ಯಾವ ರೀತಿ ಎದುರಿಸ್ತಾರೆ ಅನ್ನೋದನ್ನು ಈ ಒಂದು ವಚನದಲ್ಲಿ ಅವರು ಹೇಳ್ತಾರೆ. ತಮಗಿರುವ ಮತ್ತು ಆತ್ಮಸ್ಥೈರ್ಯವನ್ನು, ತಮಗಿರುವ ಒಂದು ಆತ್ಮಸ್ಥೈರ್ಯವನ್ನು ಕಿಂಚಿತ್ತು ಕಳೆದುಕೊಳ್ಳಾರ್ದನೆ. ನಮಗೇನಾದರೂ ಒಂದು ಕಷ್ಟ ಬಂತಂದರೆ ಜಲ್ದಿ ನಾವೇನಾದರೂ ಕುಗ್ಗಿ ಹೋಗ್ತೀವಿ ಅಂದಂಗೆ ಅರ್ಥ. ಜಲ್ದಿನೇ ನಾವು ಸೋಲನ್ನು ಸ್ವೀಕಾರ ಮಾಡ್ತೀವಿ. ಬಟ್ ಅವ್ರು ಹಾಗೆ ಮಾಡಲ್ಲ. ಆ ಕಾಲದಲ್ಲಿ ಯಾವುದೋ ಒಂದು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇಲ್ಲದೇ, ಯಾವುದೇ ಒಂದು ಪೇರೆಂಟ್ಸ್ ಸಹಕಾರ ಇಲ್ಲದೇ, ಜನರ ಸಹಕಾರ ಇಲ್ಲದೇ ಒಬ್ಬಳೇ ಆಗಿ ಅನುಭವ ಮಂಟಪವನ್ನು ತಲುಪುವಾಗ ಅವಳು ಪಟ್ಟಂತಹ ಒಂದು ಕಷ್ಟವನ್ನು ಈ ಒಂದು ವಚನದಲ್ಲಿ ಅವರು ವಿಸ್ತಾರವಾಗಿ ಹೇಳ್ತಾರೆ. ಯಾವ ರೀತಿ ಅಂದರೆ, ತಮಗಿರುವಂತಹ ಒಂದು ಆತ್ಮದ ಸ್ಥೈರ್ಯವನ್ನು ಸ್ವಲ್ಪನೂ ಕೂಡ ಕಳೆದುಕೊಳ್ಳಲಾರ್ದೇ ಬರುವಂತಹ ಪ್ರತಿಯೊಂದು ಸಮಸ್ಯೆಯನ್ನು ಇಲ್ಲಿ ಅತ್ಯಂತವಾಗಿ ಸಮರ್ಪಕವಾಗಿ ನಿಭಾಯಿಸ್ತಾ ಇದ್ದಾರೆ. ಅಕ್ಕನವರು ತಾವು ಹೋಗುವ ದಾರಿಯಲ್ಲಿ ಕಾಡು, ಮೇಡು, ಬೆಟ್ಟ, ಗುಡ್ಡ, ಹಳ್ಳ, ಕೊಳ್ಳಗಳನ್ನು ದಾಟಿ ಕಲ್ಯಾಣದಲ್ಲಿನ ಅನುಭವ ಮಂಟಪವನ್ನು ತಲುಪಿದ್ದಾರೆ. ಈ ರೀತಿ ತಲುಪುವ ಸಮಯದಲ್ಲಿ ಕಾಡಿನೊಳಗೆ ನಡೆಯುವಾಗ ಕಾಡಿನ ಮರಗಳು ಒಂದಕ್ಕೊಂದು ಘರ್ಷಣೆಯಾಗಿ ಬೆಂಕಿ ಉತ್ಪಾದನೆ ಆಗ್ತದೆ. ಆ ಒಂದು ಬೆಂಕಿ ನನ್ನ ಮೈ ಮೇಲೆ ಬಿದ್ದರೆ ನಾನು ಆ ಒಂದು ಘಳಿಗೆಯಲ್ಲಿ ಸುಟ್ಟು ಹೋಗಬಹುದು. ಸುಟ್ಟು ಹೋದರೆ ಏನು ಅನ್ಕೋತೀನಿ ಅಂದರೆ, ಒಂದು ವೇಳೆ ನಾನು ಅಲ್ಲಿ ಸುಟ್ಟು ಹೋದರೆ ನನ್ನ ದೇಹದ ಒಂದು ಹಸಿವನ್ನು ಇಲ್ಲಿ ನಾನು ನಾಶವಾಯಿತು ಅಂತ ಕಲ್ಯಾಣಕ್ಕೆ ಬರುವ ದಾರಿಯಲ್ಲಿ ಎಷ್ಟು ಕಷ್ಟಗಳನ್ನು ಅವರು ಅನುಭವಿಸಿದರು ಅನ್ನೋದನ್ನು ಅವರಿಲ್ಲಿ ಹೇಳ್ತಾ ಇದ್ದಾರೆ. ಅವರು ಕಾಡು, ಮೇಡು, ಬೆಟ್ಟ, ಗುಡ್ಡ, ಹಳ್ಳ, ಕೊಳ್ಳ ಇವೆಲ್ಲವನ್ನು ದಾಟಿ ಬರುವಾಗ ಅಲ್ಲಿ ನಡೆಯುವಂಥ ಒಂದು ಪ್ರಕೃತಿಯ ವಿಸ್ಫೋಟವನ್ನು, ಅಂದರೆ ಒಂದು ಪ್ರಕೃತಿಯ ರೀತಿ ಯಾವ ರೀತಿ ಇತ್ತು, ಅದು ಅವರ ಮೇಲೆ ಒಂದು ಪ್ರಭಾವ ಯಾವ ರೀತಿ ಬಿತ್ತು ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಒಂದು ವೇಳೆ ಕಾಡಿನಲ್ಲಿ ಗಿಡಗಳು ಒಂದಕ್ಕೊಂದು ಘರ್ಷಣೆ ಆಗಿ ಬೆಂಕಿ ಉತ್ಪಾದನೆ ಮಾಡುವಾಗ ಆ ಒಂದು ವೇಳೆ ಬೆಂಕಿ ನನ್ನ ಮೇಲೆ ಬಿದ್ದರೆ ನನ್ನ ದೇಹದಲ್ಲಿರುವ ಒಂದು ದೇಹದ ಒಂದು ಹಸಿವನ್ನು ನೀಗಿಸಬಹುದು. ಬಿದ್ದರೆ ನಾನು ಸಾಯ್ತೀನಿ ಅಂತ ಅಂದ್ಕೊಂಡಿಲ್ಲ ಅವರು. ನನ್ನ ದೇಹದ ಒಂದು ತೃಷೆಯನ್ನು, ನನ್ನ ದೇಹದ ಒಂದು ಹಸಿವನ್ನು ಇಲ್ಲಿ ಅಳಲಿ ಹೋಗುತ್ತದೆ ಅಂತ ಅವರು ಭಾವಿಸ್ತಾರೆ. ಅದೇ ರೀತಿ ಮುಗಿಲು ಹರಿದು ಬಿದ್ದಡೆ ಎನಗೆ ಮಜ್ಜನ ಕೆರೆದೆ ನಂಬು, ಅಂದರೆ ಮತ್ತೆ ಮೋಡಗಳು ಕವಿದು ಆ ಒಂದು ಮೋಡಗಳ ವಿಸ್ಫೋಟವಾದಾಗ, ಅಂದರೆ ಬಹಳಷ್ಟು ಮಳೆಯನ್ನು ಬಂದಾಗ ನನ್ನ ಮೈ ಮಳೆಯಿಂದ ಕುಂಭದಂತೆ ಸುರಿದಾಗ, ಆ ಮಳೆಯನ್ನು ಕುಂಭದಂತೆ ಸುರಿದಾಗ ನನಗೆ ನೈಸರ್ಗಿಕವಾಗಿ ನಾನು ಸ್ನಾನ ಮಾಡ್ದಂಗೆ ಆಗುತ್ತದೆ ಅಂತ ಅವರು ಹೇಳ್ತಾರೆ. ಅದೇ ರೀತಿ ಗಿರಿ ಮೇಲೆ ಬಿದ್ದಡೆ ಪುಷ್ಪವೆಂಬೆನಯ್ಯ, ಗುಡ್ಡ ಬೆಟ್ಟಗಳು ಕಡಿದು ನನ್ನ ಮೈ ಮೇಲೆ ಬಿದ್ದರೆ ಅವುಗಳನ್ನೇನು ಒಂದು
ಹೂಗಳ ರೀತಿ ಸ್ವೀಕಾರ ಮಾಡುತ್ತೇನೆ, ಹೂಗಳೇ ನನ್ನ ಮೇಲೆ ಬಿದ್ದಿರುವಂತಹ ಒಂದು ಸ್ವೀಕಾರವನ್ನು ಮಾಡ್ತೇನೆ ಅಂತ ಅವರಿಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಕೊನೆಯದಾಗಿ ಚನ್ನಮಲ್ಲಿಕಾರ್ಜುನಯ್ಯ ಶಿರಹರಿದು ಬಿದ್ದಡೆ. ಹಲೋ ಅಕ್ಕ, ನಾ ಇಲ್ಲ ಆರ್ತಿ ಹೋಗ್ರೆ ಹಾಸ್ಪಿಟಲ್ಗೆ ಹೋಗ್ರೆ ಗವರ್ಮೆಂಟ್ ಹೋಗ್ತೀನಿ ಅಂತ ಹೇಳ. ಚನ್ನಮಲ್ಲಿಕಾರ್ಜುನಯ್ಯ ಶಿರಹರಿದು ಬಿದ್ದಡೆ ಪ್ರಾಣ ನಿಮಗರ್ಪಿತವೆಂಬೆನು. ಅದೇ ರೀತಿ ಯಾವ ರೀತಿ ಗಿಡಗಳ ಘರ್ಷಣೆಯಿಂದ, ಮೋಡಗಳ ವಿಸ್ಫೋಟದಿಂದ, ಬೆಟ್ಟ ಗುಡ್ಡಗಳ ತುಂಡಿನಿಂದ ಯಾವ ರೀತಿ ಸ್ವೀಕಾರ ಮಾಡಿದೆ, ಅದೇ ರೀತಿ ಒಂದು ವೇಳೆ ನನ್ನ ಶಿರ ಕಡಿದು ಬಿದ್ದರೆ ಯಾವ ರೀತಿ ಏನು ಅನ್ಕೋತೀನಿ ಅಂತಂದರೆ, ನನ್ನ ಒಂದು ಶಿರ, ನನ್ನ ಒಂದು ದೇಹ ನಾನು ಚನ್ನಮಲ್ಲಿಕಾರ್ಜುನನಿಗೆ ಸಮರ್ಪಿಸುತ್ತೇನೆ ಅಂತ ಇವರು ಹೇಳ್ತಾ ಇದ್ದಾರೆ. ಅಂದರೆ ನನ್ನ ಪ್ರಾಣ ಉರುಳಿ ಬಿದ್ದರೂ ಕೂಡ ನಾನೇನೆಂದರೆ ನನ್ನ ಒಂದು ಈ ದೇಹವನ್ನು ಚನ್ನಮಲ್ಲಿಕಾರ್ಜುನನಿಗೆ ಸಮರ್ಪಣೆಯನ್ನು ಮಾಡುತ್ತೇನೆ ಅಂತ ಅವರು ಹೇಳ್ತಾರೆ. ಸೊ ಒಟ್ಟಾರೆ ಈ ಒಂದು ವಚನದಲ್ಲಿ ಅಕ್ಕ ಮಹಾದೇವಿಯವರು ತನ್ನ ಒಂದು ದಿಟ್ಟತನವನ್ನು ಒಟ್ಟಾರೆ ಹೇಳ್ತಾ ಇದ್ದಾರೆ. ಏನೆಂದರೆ ನಾವಿಲ್ಲಿ ಅವರ ಒಂದು ದಿಟ್ಟತನ, ಒಂದು ಧೈರ್ಯವನ್ನು ನೋಡಬಹುದು. 12ನೇ ಶತಮಾನದಲ್ಲಿ ಯಾವುದೇ ರೀತಿಯ ವಾಹನದ ವ್ಯವಸಾಯ ಇಲ್ಲ, ಯಾವುದೇ ರೀತಿ ಒಂದು ಪೇರೆಂಟ್ಸ್ ಸಹಕಾರ ಇಲ್ಲದೇನೆ, ಸಮಾಜದ ಸಹಕಾರ ಇಲ್ಲದೇನೆ ಅಂಥ ಒಂದು ದೂರದ ದಾರಿಯನ್ನು ಅವರು ಆಯ್ಕೆ ಮಾಡಿಕೊಂಡು ಒಬ್ಬರೇ ಆ ಒಂದು ಕಾಡನ್ನು ದಾಟಿ ಬಂದು ಕಲ್ಯಾಣಕ್ಕೆ ಸೇರಿಕೊಳ್ಳುವುದನ್ನು ನಾವಿಲ್ಲಿ ನೋಡ್ತೇವೆ. ಸೊ ಇನ್ನೊಂದು, ಬಡಲಿಲ್ಲದ ನುಡಿಯಿಲ್ಲದ ಕಡೆಯಿಲ್ಲದ ನಲ್ಲನ ಒಡಗೂಡಿ ಸುಖಿಯೋದೆ ಕೇಳಿರಯ್ಯ, ಭಾಷೆ ಪೈಸರವಿಲ್ಲ ಓಸರಿ ಸೈನನಕ್ಕೆ ಆಸೆ ಮಾಡೇನು ಮತ್ತೆ ಭಿನ್ನ ಸುಖಕ್ಕೆ, ಆರಳಿದು ಮೂರಾಗಿ ಮೂರಳಿದು ಎರಡಾಗಿ ಎರಡಳಿದು ಒಂದಾಗಿ ನಿಂದೆನಯ್ಯ ಬಸವಣ್ಣ, ಮೊದಲಾದ ಶರಣರಿಗೆ ಶರಣು ಶರಣಾರ್ಥಿ, ಪ್ರಭುವಿನಿಂದ ಕೃತಕೃತ್ಯಳಾದೆನು ನಾನು ಮರೆಯಲಾಗದು, ನಾನು ನಿಮ್ಮ ಶಿಶುವೆಂದು ಚನ್ನಮಲ್ಲಿಕಾರ್ಜುನನ ಬೆರೆಸೆಂದು ಎನ್ನ ಹರಸುತ್ತಿರುವುದು. ಸೊ ಈ ಒಂದು ವಚನದಲ್ಲಿ ಅವರು ತಾವು ಯಾರಿಂದ ಲಿಂಗ ಸಾಧನೆಯನ್ನು ಮತ್ತು ಅದರ ಪ್ರಭಾವಕ್ಕೆ ಒಳಗಾದೆನೋ, ಯಾವ ರೀತಿ ಸಾಧನೆಯನ್ನು ಮಾಡಿ ಬಯಲುಗೊಂಡೆ ಎಂಬುದನ್ನು ಈ ಒಂದು ವಿಸ್ತಾರ ವಚನದಲ್ಲಿ ವಿವರವಾಗಿ ಹೇಳ್ತಾ ಇದ್ದಾರೆ. ಒಡಲಿಲ್ಲದ ನುಡಿಯಿಲ್ಲದ ಕಡೆಯಿಲ್ಲದ ನಲ್ಲನ ಒಡಗೂಡಿ ಸುಖಿಯಾದ ಕೇಳಿರಯ್ಯ. ಅಂದರೆ ಅವರ ಅಕ್ಕ ಮಹಾದೇವಿಯವರು ಹುಟ್ಟು ಸಾವಿಲ್ಲದ ನಿರ್ದೇಹಿ ಗಂಡನಿಗೆ ಒಲಿದು ಬಂದವಳು. ದೇಹಧಾರಿಯಾದ ತಾನು ತನ್ನೊಳಗೆ ತನುವಿಲ್ಲದ ಗಂಡನನ್ನು ಕಂಡುಕೊಂಡು ಆತನ ದಾರಿಯಲ್ಲಿಯೇ ನಡೆದವಳು. ಅಂತಹ ದೇಹವಿಲ್ಲದ, ಮಾತಿಲ್ಲದ, ಅಂತ್ಯವಿಲ್ಲದ ಪ್ರಿಯಕನ ಬೆರೆಸಿಕೊಂಡು ನಾನು ಸುಖಜೀವಿಯಾಗಿದ್ದೇನೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಇದರ ಅರ್ಥ ತನ್ನೊಳಗಿನ ಜ್ಞಾನವನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಆ ಜ್ಞಾನದ ಬೆಳಕಿನಲ್ಲಿಯೇ ಸಾಕಿರುವುದೇ ಎನ್ನುವುದು ಅವರ ಒಂದು ಅಂಬೋಣವಾಗಿದೆ. ಭಾಷೆ ಪೈಸರವಿಲ್ಲ ಓಸರಿ ಸೈನನ್ಯಕ್ಕೆ ಆಸೆ ಮಾಡೇನು ಮತ್ತೆ ಭಿನ್ನ ಸುಖಕ್ಕೆ. ಅಂದರೆ ನಾನು ನಿಮಗೆ ಕೊಟ್ಟಂಥ ವಚನದಿಂದ ನುಣುಚಿಕೊಳ್ಳುವುದಿಲ್ಲ, ಅಂದರೆ ನಾನು ಅದರಿಂದ ದೂರ ಆಗೋದಿಲ್ಲ, ನಾನು ಯಾವುದೇ ಕಷ್ಟ ಬರಲಿ, ನಾನು ಯಾವುದೇ ಅಪೇಕ್ಷೆ ಬಯಕೆಯನ್ನು ಬಂಧನಗಳಿಂದ ಸಿಲುಕುವುದಿಲ್ಲ, ಯಾವುದೇ ಬಂಧನಕ್ಕೆ ನಾನು ಸಿಲುಕದೆ ಯಾವುದೇ ಆಸೆಯೂ ಸಹ ನಾನು ಮಾಡುವುದಿಲ್ಲ, ಮತ್ತೇನಾದರೂ ಬೇರೆ ಬೇರೆ ಸುಖ ಭೋಗಕ್ಕೆ ಹಪಹಪಿ ಕೂಡ ನಾನು ಬಯಸುವುದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ಲೌಕಿಕ ಜಂಜಾಟಕ್ಕೆ, ನನ್ನ ದೇಹದ ಬಯಕೆಗಳಿಗೆ ನಾನೀಗ ಪೂರ್ಣ ವಿರಾಮವನ್ನು ಹಾಕ್ತಾ ಇದ್ದೇನೆ ಅಂತ ಈ ಒಂದು ಲೈನಲ್ಲಿ ಹೇಳ್ತಾರೆ. ಆರಳಿದು ಮೂರಾಗಿ ಮೂರಳಿದು ಎರಡಾಗಿ ಎರಡಳಿದು ಒಂದಾಗಿ ನಿಂದೆನಯ್ಯ ಬಸವಣ್ಣ ಮೊದಲಾದ ಶರಣರಿಗೆ ಶರಣು ಶರಣಾರ್ಥಿ ಅಂತ. ಸೊ ಈ ಒಂದು ನನ್ನ ಶರೀರವು ಪಂಚಭೂತಗಳಿಂದ ಮತ್ತು ಆತ್ಮ ಚೈತನ್ಯ ಈ ಆರುಗಳಿಂದ ಮಿಶ್ರಣಗೊಂಡಿದೆ. ಅಂದರೆ ಭೂಮಿ, ಆಕಾಶ, ನೀರು, ಗಾಳಿ, ಆಜ್ಞೆ ಮತ್ತು ಆತ್ಮ. ಸೊ ಈ ರೀತಿ ಮಿಶ್ರಣಗೊಂಡಂತಹ ನನ್ನ ದೇಹದ ಎಲ್ಲ ಪ್ರಕೃತಿ ಭಾವವನ್ನು ಅಳಿದು ಆ ಆರನ್ನೂ ಮೂರಾಗಿ ಮಾಡಿಕೊಳ್ಳುತ್ತೇನೆ. ಅಂದರೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಈ ರೀತಿಯಾಗಿ ನೋಡುತ್ತಾ, ಅಂದರೆ ಜೀವಾತ್ಮ ಮತ್ತು ಪರಮಾತ್ಮ ಈ ಎರಡನ್ನೂ ಮಾಡಿ ನೋಡಲಿಕ್ಕಾಗಿ ಮತ್ತೆ ನನಗೆ ಅವೆರಡೂ ಒಂದಾಗಿ ತಲೆದೊದ್ದಿರು ಕಂಡು ಬಂದಿತ್ತು. ಅಂದರೆ ನಾನು ಇಲ್ಲಿ ಬೇರೆ ಎಲ್ಲ
ನನ್ನೊಳಗಿನ ಆತ್ಮ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನನ್ನೊಳಗಿನ ಆತ್ಮ ಬೇರೆ ಅಲ್ಲ ಅಂತ ಅವ್ರು ಹೇಳ್ತಾರೆ. ಅವೆರಡೂ ನಾನೇ ಆಗಿದ್ದೇನೆ. ಅದೇ ರೀತಿ ನಾನು ಎಲ್ಲ ಜೀವರಾಶಿಯೊಳಗೂ ನಾನೇ ಇದ್ದೇನೆ ಮತ್ತು ಅವೆಲ್ಲವೂ ನನ್ನೊಳಗೆ ಇದ್ದಾವೆ ಅಂತ ಪರಮಾತ್ಮ ಪರಮ ಸತ್ಯವನ್ನು ಅರಿತು ಈ ಕಾರಣದಿಂದಾಗಿ ನಾವೆಲ್ಲ ಒಂದೆಂಬ ಭಾವವನ್ನು ಬಲಿದು ಇಲ್ಲಿ ನಾನು ನೀನೆಂಬ ಉಭಯ ಭಾವಗಳಿಂದ ಈ ರೀತಿ ನಿಲ್ಲಲು ನನಗೆ ಮಾರ್ಗದರ್ಶನ ಮಾಡಿರುವಂತಹ ಬಸವಣ್ಣನವರಿಗೆ ಮತ್ತು ಬಸವಾದಿ ಶರಣ ಪ್ರಥಮರಿಗೆ ನಾನು ಶರಣಾರ್ಥಿಯನ್ನು ಹೇಳ್ತಾ ಇದ್ದೇನೆ ಅಂತ ಆ ಒಂದು ವಚನದ ಮೂಲಕ ಅವರು ಹೇಳ್ತಾರೆ. ಅಂದರೆ ಯಾವ ರೀತಿ ದಾರಿ ತೋರಿದರು ನಮ್ಮ ಶರಣರು. ಪ್ರಭುವಿನಿಂದ ಕೃತಕೃತ್ಯಳಾದೆನು ನಾನು ಇದನ್ನು ಮರೆಯಲಾರೆ ಅಂತ ಹೇಳ್ತಾರೆ. ಅಂದರೆ ಅಲ್ಲಮ ಪ್ರಭುಗಳಿಂದ ಸಾಕಷ್ಟು ಅನುಭವವನ್ನು ಅವರು ಪಡೆದುಕೊಂಡಿದ್ದರು. ತಮ್ಮಲ್ಲಿರುವ ಕೃತಕ ಜೀವನವನ್ನು ತೊರೆದು ತನ್ನ ಇರುವಿಕೆಗೆ ಮತ್ತು ವಾಸ್ತವ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಿಜ ಜೀವನಕ್ಕೆ ದಾಪುಗಾಲು ಹಾಕಿದ್ದೇನೆ. ಅಂದರೆ ನಿಜವಾದ ಒಂದು ಪರಿಸ್ಥಿತಿ ಯಾವುದು, ನಿಜ ಜೀವನ ಅಂದರೆ ಏನು, ಅದನ್ನು ನಾವು ಯಾವ ರೀತಿ ಸ್ವೀಕಾರ ಮಾಡಬೇಕಂತ ಅವರು ತಿಳ್ಕೊಂಡಿದ್ರು. ಅಂದರೆ ಲಿಂಗ ಸಾಧನೆ, ಆ ಒಂದು ಲಿಂಗ ಸಾಧನೆಗೆ ನಾನು ಮುನ್ನುಗ್ಗುತ್ತಾ ಇದ್ದೀನಿ, ಮುಂದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಈ ರೀತಿ ನಾನು ಲಿಂಗ ಸಾಧನೆ ಕಡೆಗೆ ನಡೆಯುವುದಕ್ಕೆ ಅಲ್ಲಮ ಪ್ರಭುಗಳೂ ಸಹ ಕಾರಣರಾಗಿದ್ದಾರೆ. ಹಾಗಾಗಿ ನಾನು ಅವರನ್ನು ಎಂದಿಗೂ ಮರೆಯೋದಂತಿಲ್ಲ ಎಂದು ಅವರನ್ನು ಕೃತಜ್ಞತೆಯನ್ನು ಈ ಒಂದು ವಚನದಲ್ಲಿ ಕೂಡ ಅವರು ಹೇಳ್ತಾ ಇದ್ದಾರೆ. ಧನ್ಯವಾದಗಳನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ನಿಮ್ಮ ಶಿಶುವೆಂದು ಚನ್ನ ಮಲ್ಲಿಕಾರ್ಜುನನ ಬೆರೆಸೆಂದು ಎನ್ನ ಹರಸುತ್ತಿರುವುದು. ಬಸವಣ್ಣನವರು, ಅಲ್ಲಮ ಪ್ರಭುಗಳು, ಚನ್ನ ಬಸವಣ್ಣನವರು ಮೊದಲಾದ ಶರಣ ತಂದೆ ತಾಯಿಗಳು ನನ್ನನ್ನು ತಮ್ಮ ಸ್ವಂತ ಮನೆಯ ಮಗುವೆಂದು ತಿಳಿದು ನನ್ನ ನಿರಾಕಾರ ಗಂಡನಾದ ಚನ್ನ ಮಲ್ಲಿಕಾರ್ಜುನನ್ನು ಬೆರೆತು ಸುಖವಾಗಿರೆಂದು ನನಗೆ ಮನದುಂಬಿ ಆಶೀರ್ವಾದನ ಮಾಡಿದ್ದಾರೆ. ಹೀಗಾಗಿ ತಮ್ಮ ಒಂದು ವಚನದ ಕೊನೆಯ ಸಾಲಿನಲ್ಲಿ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದರೆ, ಬಸವಾದಿ ಶರಣರ ಪ್ರಥಮರಿಗೆ ಅವರಿಂದ ನಾನು ಪಡೆದಿರುವಂಥ ಒಂದು ಕೃಪಾಶೀರ್ವಾದ ಏನೆಂದರೆ, ಭವಗೆಟ್ಟು ಹೋಗಿದ್ದೇನೆ. ಇವೆಲ್ಲ ಏನು ನಾನು ಭವಲೋಕದಿಂದ ಯಾವ ರೀತಿ ಹೊರ ಬಂದಿರೋದೇನೆಂದರೆ ಅದಕ್ಕೆ ಕಾರಣ ನಮ್ಮ ಬಸವಾದಿ ಶರಣರು ಅಂತ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಅವರ ಒಂದು ಅಭಿಪ್ರಾಯವನ್ನು ಇಲ್ಲಿ ಅವರು ಈ ವಚನದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಒಟ್ಟಾರೆ ಈ ವಚನದಲ್ಲಿ ಲಿಂಗ ಸಾಧನೆ ಯಾವ ರೀತಿ ಮಾಡಿಕೊಂಡ್ರು, ಅದಕ್ಕೆ ಯಾವ ರೀತಿ ಶರಣರ ಒಂದು ಸಹಕಾರ ಇತ್ತು, ಸಪೋರ್ಟ್ ಇತ್ತು ಅಂತ ಹೇಳ್ತಾರೆ. ಸೊ ಇನ್ಮುಂದೆ ಯಾರಾದರೂ ಲಿಂಗ ಸಾಧನೆಗೆ ಒಳಪಟ್ಟಿದ್ದಾರೆ ಅಂತ ಅಂದರೆ ಬಸವಣ್ಣನವರ ಮತ್ತು ಬಸವಾದಿ ಶರಣ ಪ್ರಥಮರ ಕೃಪಾಶೀರ್ವಾದ ಅದು ಅವರಿಂದಲೇ ಸಾಧ್ಯವಾಗುತ್ತದೆ ಅಂತ ಈ ವಿಚಾರವನ್ನು ಈ ವಚನದಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ಈ 2 ವಚನಗಳಲ್ಲಿ ನಾನು ಹೇಳಿರುವುದಂತಂದರೆ, ಒಂದು ಅವರು ಪಟ್ಟಿರುವಂತಹ ಕಷ್ಟ, ಉಡತಡಿಯಿಂದ ಬಸವ ಕಲ್ಯಾಣಕ್ಕೆ ಬರುವಾಗ ದಾರಿಯಲ್ಲಿ ಪಟ್ಟಿರುವಂತಹ ಕಷ್ಟ ಮತ್ತು ಲಿಂಗ ಸಾಧನೆಯನ್ನು ಯಾವ ರೀತಿ ಅವರು ಸಾಧಿಸಿದರು ಅನ್ನೋದನ್ನು ಹೇಳಿದ್ದೇನೆ. ದಯವಿಟ್ಟು ಏನಾದರೂ ತಪ್ಪಾದರೆ ಕ್ಷಮಿಸಿ. ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ఆత్మీయ శరణు బంధువులారా, ఇంతవరకు ఈనాటి వచన వైభవ కార్యక్రమంలో మన ఆత్మీయ శరణు బంధువులు సహోదరి శ్రీమతి స్నేహలత కౌళాస్ గారు, వీర విరాగిణి తత్వశిఖామణి అక్కమహాదేవి గారి జీవిత చరిత్రను, వారి వైరాగ్య భావనను వ్యక్తపరిచే వచనాలను ఎంపిక చేసుకొని ఎన్నో తాత్విక విషయాలను అందులో జోడించి వారు ఈనాటి వచన కార్యక్రమంలో అక్కమహాదేవి యొక్క తాత్విక అంశాన్ని తెలియపరుస్తున్నప్పుడు అనుకోకుండా వారి కుటుంబ సభ్యులు పెద్దలు సహోదరి శ్రీమతి శకుంతల కౌళాస్ గారు అనుకోకుండా అనారోగ్యానికి గురి అవ్వడం వలన వారి ప్రవచన కార్యక్రమంలో కొంత అంతరాయం ఏర్పడింది. ఎందుకంటే పెద్దలు, వారి కుటుంబ సభ్యులు వారు అనారోగ్యానికి గురి అవ్వడము, వారిని ఆసుపత్రికి తరలించడం, ఇవన్నీ ముగించుకొని మళ్ళీ ఈ వచన వైభవ కార్యక్రమంలో తనకు అప్పగించిన బాధ్యతను నెరవేరుస్తూ ఇంతవరకు ఏదైతే వచన వైభవ కార్యక్రమంలో తమ అభిప్రాయాలను వివరించారు, అందుకు గాను వారికి మరొకసారి హృదయపూర్వకంగా అభినందనలు, ధన్యవాదాలు.